ಬಂದ 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 ನೋಡು ಮಾದೇವ ತಂದ 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 ನೋಡು ಭಾಗ್ಯವ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ ಗಂಡ ಗಣ್ಣಯ್ಯನ ನೋಡು ದುಂದು ಮುಖದ ಮಾದಪ್ಪ ನೋಡು ಗಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡ್ರು ಜಗದಗಲ್ಲ ಜತೆಯ ಮೊದಲಿ ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಟ್ಟಾಳೋಕೆ ಶ್ರವಣನ ಸಂಹಾರಕ್ಕೆ ಪತ್ತೇಳು ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಏಳ್ವಾಯಿ ಹೊತ್ತದಲ್ಲಿ ಬಡಿದು ಮೂಡವ್ರೆ ಬಂದ 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 ಮಾದೇವ ತಂದ 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 ನೋಡು ಭಾಗ್ಯವ ಪ್ರೀತಿ ಗೌರವ ನಿಷ್ಕಲ್ಮಶ ಪ್ರೇಮಕ್ಕೆ ನಾನು ಕರಗಿ ಹೋಗಿದ್ದೇನೆ. ನಮ್ಮ ಒಡನಾಟವನ್ನು ಪಾಪವೆಂದು ಪರಿತಪಿಸಬೇಡ, ಪುಣ್ಯವೆಂದು ಆನಂದ ಪಡು. ನಿನ್ನ ದರ್ಶನವೇ ನನಗೆ 7 ಜನ್ಮದ ಪುಣ್ಯ ತಾಯಿ. ಕೃತಾರ್ಥಳಾದೆ. ಆದರೆ ಜಗನ್ಮಾತೆಯಾದ ನಿನ್ನನ್ನೇ ನಿಂದಿಸುವ ಬಂಧಿಸುವ ಘೋರ ಅಪರಾಧ ಮಾಡಿದ್ದಾರೆ ನನ್ನ ಪತಿ. ಅವರ ಈ ಪಾಪಕ್ಕೆ ಪರಿಹಾರವೇನು ತಾಯಿ? ಅವರನ್ನು ರಕ್ಷಿಸಿಕೊಳ್ಳುವ ಬಗೆ ಹೇಗಮ್ಮ? ನಿನ್ನ ಪುತ್ರನನ್ನು ಧಿಕ್ಕರಿಸಿ ದೂರ ಮಾಡಿದರು ನಿನ್ನ ಪ್ರೀತಿಗೆ ಭಕ್ತಿಗೆ ನಿಷ್ಕರುಣೆಯಿಂದ ಬೆಂಕಿ ಇಟ್ಟರು ಲೋಕಕಂಟಕ ಪ್ರಜಾಕಂಟಕ ದೈವಕಂಟಕನೆಂದು ತಿಳಿದಿದ್ದರೂ ನೀನು ಅವನ ಶ್ರೇಯಸ್ಸಿಗಾಗಿಯೇ ಹಂಬಲಿಸುತ್ತಿರುವೆಯಲ್ಲ. ಪತಿ ಎಂತಹ ದುಷ್ಟನೇ ಆದರೂ ಅವರ ಶ್ರೇಯಸ್ಸನ್ನು ಬಯಸುವುದು ಸತಿಯ ಧರ್ಮವಲ್ಲವೇ ತಾಯಿ? ಜನನ ಮರಣಗಳ ಚಕ್ರದಲ್ಲಿ ಸಂಬಂಧಗಳು ಒಂದು ಕಾರಣವಷ್ಟೇ. ಕರ್ಮಗಳೆಲ್ಲವೂ ಅವರವರ ವೈಯಕ್ತಿಕ. ಪುಣ್ಯವಾಗಲಿ ಪಾಪವಾಗಲಿ ಅವನು ಮಾಡಿದ ಪಾಪದ ಫಲವನ್ನು ಅವನೇ ಅನುಭವಿಸಬೇಕು. ಇದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ತುಂಬಿ ತುಳುಕುತ್ತಿರುವ ನಿನ್ನ ಪತಿಯ ಪಾಪದ ಕೊಡ ಹೆಗಲೇರಿ ಸಾಗುವ ಕಾಲ ಶೀಘ್ರವೇ ಬರಲಿದೆ. ಅಂದರೆ ನನ್ನ ಪತಿ? ಅದನ್ನು ನಾನು ಹೇಳಲೂ ಬಾರದು, ನೀನು ಕೇಳಲೂ ಬಾರದು. ಭವಿಷ್ಯವೆಂಬುದು ಕಾಲನ ಕರದೊಳಗಿನ ರಹಸ್ಯ. ಅದನ್ನು ಬಹಿರಂಗಪಡಿಸುವ ಹಕ್ಕು ಯಾರಿಗೂ ಇಲ್ಲ. ಆದರೆ ಒಂದಂತೂ ಸತ್ಯ, ಈ ಕತ್ತಲೆಯ ರಾಜ್ಯದಲ್ಲಿ ಬೆಳಕು ಮೂಡಲಿದೆ. ಹೊಸ ಸೂರ್ಯನೊಬ್ಬ ಉದಯಿಸಲಿದ್ದಾನೆ. ನಿನ್ನ ಅಂತಃಕರಣದ ಮಾರ್ಗದರ್ಶನದಲ್ಲಿ ಈ ಸಾಮ್ರಾಜ್ಯವು ಸತ್ಯ ಧರ್ಮ ನ್ಯಾಯಗಳ ನೆಲೆಬೀಡಾಗಲಿವೆ. ನೀನು ಬಯಸಿದ ಸಾಮ್ರಾಜ್ಯ ನಿನ್ನದಾಗಲಿದೆ. ಎಲ್ಲವೂ ಒಳಿತಾಗಲಿ.
ಆಯ್ತು. ತಗೋತಿದ್ದಣ್ಣ. ಇನ್ನೇನಾರು ಗುದ್ಲಿ ಕುಡುಗಲು ಕಡಗಲ್ತಿ ಕೊಡ್ಲಿ ಬೇಕು ಅಂದರೆ ನಂತಕ್ಕೆ ಬಾ. ಏನೋ ನೀನು ಆರಂಭದಲ್ಲಿ ಬೆಳೆದಾಗ ಒಂದಿಷ್ಟು ಕಾಳು ಕಡ್ಡಿ ಕೊಡು. ಆಯ್ತು ಬಿಡಪ್ಪ, ಕೊಡ್ತೀನಿ. ನಿನಗೇನು ಹೆಚ್ಚಾದು? ಹಾಂ, ದೇವ್ರು ಒಳ್ಳೇದು ಮಾಡಲಿ. ಹೋಗಿ ಬಾ. ಕಾಳಪ್ಪ, ಚೆನ್ನಾಗಿದ್ದೀರಾ? ಓ ಒಳ್ಳೆಯ. ಏನಪ್ಪ ಗಂಡ ಹೆಣ್ರಿಬ್ರು ಜೋಡಿ ಎತ್ತನಂಗೆ ಎತ್ತಲೋಗೋ ಹೊಂಟು ಬಿಟ್ರಿ? ನಿಮ್ನೆ ನೋಡುವ ಅಂತ ಬಂದ್ವಿ. ನನ್ನ ಹ್ಞೂ. ಅಯ್ಯ, ತಿರ್ಕಂಡ್ ತಿನ್ನಾನ ಅಟ್ಟಿಗೆ ಬೆರ್ಕೆ ಸೊಪ್ಪು ಮಾರನ್ ಬಂದಂಗೆ ನಂತವ್ ಏನಪ್ಪ ಕೆಲಸ? ಏನಾರ ಕುಡ್ಲು ಕೊಡ್ಲಿ ಬೇಕಾಗಿತ್ತ? ಹ್ಞೂ ಕಣಪ್ಪ, ಒಂದು ಕತ್ತಿ ಬೇಕಿತ್ತು. ಯಾವ ಕತ್ತಿನಪ್ಪ? ಏನಾರ ಚಮ್ಮಾಳಿಗೆ ಮಾಡೋದು ಬಿಟ್ಬಿಟ್ಟು ಶ್ರಾವಣನ್ ಸೈನ್ಯ ಗೀನ್ಯ ಸೇರ್ಕೊಂಡ ಹೆಂಗೆ? ಅಯ್ಯೋ, ನಮ್ಗೆ ಯಾಕೆ ಬುದ್ಧಿ? ಜೀವನವೇ ಒಂದು ಯುದ್ಧ ಆಗಿರುವಾಗ ಬ್ಯಾರೆ ಸೈನ್ಯ ಯಾಕೆ ಬೇಕು ಕಾಳಪ್ಪ? ನನಗೆ ಅರ್ಥವಾಗಿ ಒಂದು ಕತ್ತಿ ಮಾಡ್ಕೊಡ್ಬೇಕಲ್ಲ. ಮುಟ್ಟಿದ್ರೆ ಚರ್ಮ ಹಂಗೆ ಅಳುಕ ಬಂದ್ಬಿಡ್ಬೇಕು, ಹಂಗೆ ಮಾಡ್ಕೊಡ್ಬೇಕು. ಓ, ಚರ್ಮ ಸುಲಿಯಕ್ಕೆ ಅನ್ನೋ? ಅದಕ್ಕೆ ಯಾಕೆ ಚಿಂತೆ ಮಾಡಿಯಾ? 7 ಸಲ ಕಾಯಿಸಿ 7 ಬಗ್ಸೆ ನೀರು ಕುಡಿಸಿ 7 ಪಟ್ಟು ತಟ್ಟಿ ಮಡಗಿದ್ರ ಹಂಗ ವಜ್ರನೆ ಕತ್ತರಿಸೋ ಹಂಗ ಮಾಡಿ ಮಡಗ್ತೇನಿ. ನಂಗೆ ನಾಳೆ ಒತ್ತಂತಾನೆ ಬೇಕು ಕಾಳಪ್ಪ. ಆತ್ ಹೇಳಪ್ಪ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಕಾಳಪ್ಪ ಅವ್ರೆ, ತಕಾಳಿ ಚೆಂಚ್ ಕಾರ್ವಾ. ಶಿವ ಪರಮಾತ್ಮ. ಕಸುಬಿಗೆ ಮರ್ಯಾದೆ ಕೊಡೋನು ಅಂದ್ರೆ ನೀನು ಒಬ್ಬನೇ ಕಣಯ್ಯ. ಬ್ಯಾರ್ಯಾರು ಸಾಮಾನು ಇಸ್ಕೊಂಡು ದುಡ್ಡನ್ನ ಬಿಸಾಕೋಯ್ತಾರೆ. ಆದ್ರೆ ನೀ ಏನಪ್ಪಾ ಅಂದ್ರ ಶುಭ ಕಾರ್ಯಕ್ಕೆ ಇಳ್ಳೆದೆಲೆ ಕೊಟ್ಟಂಗೆ ಕೊಡ್ತೀಯಲ್ಲಪ್ಪ. ಒತ್ತಾರಿಕೆ ನಿನ್ ಕತ್ತಿ ಬಂತು. ಬಹಳ ಸಂತೋಷ. ಹ್ಞೂ, ಬರ್ತೀವಿ. ಆತ್ ಕಣಪ್ಪ, ಹೋಗ್ಬರ್ರಿ. ಆ ಪರಮಾತ್ಮ ಶಿವ ಒಳ್ಳೇದ್ ಮಾಡ್ಲಿ. ನಾನು ಅವತ್ತು ಏನೇನೋ ಬೈದ್ಬಿಟ್ಟೆ ಅಂತ ಬೇಸರ ಮಾಡ್ಕೋಬೇಡ ಅಳ್ಳಯ್ಯ. ಅಪ್ಪನ ಮೇಲೆ ಪಿರುತಿಗೆ ಹಂಗೆ ಅಂದ್ಬಿಟ್ಟೆ. ನೀವು ಕೋಪ ಮಾಡ್ಕೋಬೇಡ ಹೇಳಿ, ತಪ್ಪೆಲ್ಲ ನಂದೇಯ. ಒಟ್ಟೆಷ್ಟು ಬಂದು ಇಟ್ಟು ಕೇಳಿದಾಗ ಇಲ್ಲ ಅಂದೇ ಕೊಟ್ಟಿದ್ದೀರಿ, ಬಟ್ಟೆ ಕೊಟ್ಟಿದ್ದೀರಿ, ದುಡ್ಡು ಕೊಟ್ಟಿದ್ದೀರಿ. ಹಂಗೆ ಅಪ್ಪ ಸತ್ ನೋವಲ್ಲಿದ್ದದನ್ನ ಅರ್ಥ ಮಾಡ್ಕೊಳ್ಳದೆ ನಿಮ್ಮ ಅಪ್ಪನ ಚರ್ಮ ಸುಲ್ಕತೀನಿ ಅಂದ್ರೆ ಯಾರು ತಾನೇ ಸುಮ್ಮನೆ ಇದ್ದಾರೆ ಹೇಳಿ? ಯಾವುದೋ ತಲೆ ಕೆಟ್ಟು ಮಾತಾಡ್ಬಿಟ್ಟಿವ್ನಿ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಕೆಟ್ಟಗಳಿಗೆ ಬಿಡಪ್ಪ, ನೀನು ಕೇಳ್ಬಿಟ್ಟೆ, ನಾನು ಅಂದ್ಬಿಟ್ಟೆ. ಹಂಗಂದ್ ಮಾತ್ರಕ್ಕೆ ಸಂಬಂಧನ ಕಳ್ಕೊಳಕಾಯ್ತದ? ಅಪರೂಪಕ್ಕೆ ಗಂಡ ಹೆಂಡತಿ ಬಂದಿರಿ, ಉಣ್ಕೊಂಡು ಹೋಗಿ. ಬೇಡ ಹೇಳಿ, ನನ್ಗೊಂದು ಕರಿ ಕಂಬಳಿ ಬೇಕಿತ್ತು, ಅದಕ್ಕೆ ಬಂದ್ವಿ. ಅಲ್ಲ, ಹಬ್ಬ ಅಲ್ಲ, ಹರಿದಿನ ಇಲ್ಲ, ಮದುವೆ ಇಲ್ಲ, ಹೊಸಗೆ ಇಲ್ಲ, ಈಗ ಯಾಕಪ್ಪ ನಿನಗೆ ಕಂಬಳಿ? ಕಂಬಳಿಗಿಂತ ಮಡಿ ಇಲ್ಲ, ಅಂಬಳಿಗಿಂತ ಊಟ ಇಲ್ಲ. ನಾಳೆ ನಮ್ಮ ಮನೇಲೊಂದು ಮೀಸಲಬ್ಬ ಇತ್ತು, ಅದಕ್ಕೆ ಹೊಸ ಕಂಬಳಿ ಬೇಕಾಗಿತ್ತು. ಆಯ್ತು ಬಿಡವ, ಮಾಡ್ಕೊಳೋಣ. ನಾಳೆ ಒತ್ತಂತೆ ಅಟ್ಟಿ ತಾಕ್ ಬರ್ತೀನಿ, ಕೊಟ್ಬಿಡಿ. ತಗೊಳ್ಳಿ ಚೆಂಚ್ಕಾರ್ವಾ. ಎತ್ಗಳಯ್ಯ ನಿನ್ನ ಚಂಚ್ಕಾರವ. ಕಾಲ್ ತೋರಿಸಿದ್ರೆ ಎಕಡ ಮಾಡಿ ಅಟ್ಟಿ ಕಳಿಸ್ತೀಯ.
ನೀನು ಯಾವತ್ತಾದ್ರೂ ನಂತಾವ ಸಂಸ್ಕಾರ ಕೇಳಿಯ? ಮೆಟ್ಟಿಗೂ ಕಂಬಳಿಗೂ ಒಂದೇನಾ ಬುದ್ಧಿ? ನಾನು ಕೊಡೋ ಮೆಟ್ಟು ಅಟ್ಟಿ ಬಾಗ್ಲಲ್ಲಿ ಇರ್ತದೆ, ನೀವು ಕೊಡೋ ಕಂಬಳಿ ದೇವ್ರ ಮುಂದಿರ್ತದೆ. ಮೆಟ್ಟನ್ನ ಬಿಟ್ಟಿ ಕೊಡಬಹುದು, ಆದ್ರೆ ದೇವ್ರ ಕೆಲ್ಸಕ್ಕೆ ಬಿಟ್ಟಿ ಇಸ್ಕೋಗ್ಬಾರ್ದು ಬುದ್ಧಿ. ಒಪ್ಪಿಸ್ಕೊಳ್ಳಿ. ಅಲ್ಲಯ್ಯ, ನಾವಿಬ್ರು ಮಾಡೋ ವಸ್ತು ಬೇರೆ ಬೇರೆ ಆದರೂ ಕಾಯಕ ಒಂದೇ ಅಲ್ವೇನಪ್ಪ? ನೀನು ಮಾಡೋದು ಕೀಳಲ್ಲ, ನಾನು ಮಾಡೋದು ಮೇಲಲ್ಲ. ಅವ್ರವ್ರ ಕಸುಬು ಅವ್ರವ್ರಿಗೆ. ಏನೋ ಯಾವ್ರ ಕೆಲಸ ಅಂತಿದೀಯ? ನಿನ್ನ ಪುಣ್ಯದಾಗ ನನಗೂ ಪಾಲ್ ಕೇಳಿ ಹೋಗ್ಬಿಟ್ಪ, ಒತ್ತಾರಿನ ಕಳಿಸ್ತೀನಿ. ಬರ್ತಿ ಬುದ್ಧಿ. ಮಕಣ, ಓ ಮಾಕಪ್ಪ. ಓ ಅಳ್ಳಯ್ಯ, ಬಾಪ ಒಳಿಕೆ. ನೀನೇ ಹೊಸ ಈಚೆ ಬಾಪ. ಯೋ ನೀನು ಶರಣ ಕಣಯ್ಯ, ಬರ್ಬೋದು ಬಾ ಒಳಿಕೆ. ಬಾ 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 ಕುಂತ್ಕ ಕುಂತ್ಕವ. ನಿಂಗೆ 100 ವರ್ಷ ಆಯ್ಸು ಒಳ್ಳೆಯ. ಈಗ ತಾನೇ ನಿನ್ನ ನೆನೆಸ್ಕೊತಿದ್ದಿ. ನಿಮ್ ಬಾಯಿ ಹರಕೆ ಅಂತಲೇ ಆಗ್ಲಿ ಮಕ್ಕಣ. ಬಿದ್ದನಿಗಳೆಲ್ಲ ಮುತ್ತಾಗದಿಲ್ಲ, ಆಡನ ಮಾತೆಲ್ಲ ನಿಜವಾಗದಿಲ್ಲ ಹೆಣ್ಣೆ. ಎಲ್ಲೋ ಒಂದ್ ದನಿ ಮುತ್ತಾಯ್ತದೆ, ಎಲ್ಲೋ ಒಂದ್ ಮಾತು ಸತ್ಯವಾಯ್ತದೆ. ಆ ಮುತ್ತು ಮಾಕಣ್ಣನ ಮಾತೇ ಆಗಿರ್ಬೋದು. ನೆನ್ನೆ ಬಿದ್ರು ತರಕಂತ ಕಾಡ್ಗೋಗಿದ್ದೆ. ಜೋಡು ಕಿತ್ತೋದ್ವಕನ ವಲ್ಸಕ್ಕೆ ನಿಂತಕ್ಕೆ ಬರಮೋ ಅನ್ಕಂದಿ. ಅಷ್ಟಾಗಿ ನೀವೇ ಬಂದ್ರಿ. ಅದು ಸರಿ, ಗಂಡ ಹೆಂಡ್ರು ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದಿರಲ್ಲ, ಏನು ಇಸ್ಯ? ಹಿಂಗೆ ನಿನ್ನೆ ನೋಡ್ಬೇಕಾಗಿತ್ತು ಮಾಕಣ್ಣ. ತಿರ್ಗಾಡ್ಕ ಬಂದೋ, 1-2 ಬೊಂಬು 4 ಗಳ ಬೇಕಾಗಿತ್ತು. ಅಯ್ಯೋ ಬುಡ್ತು ಅನ್ನೋ ಒಳ್ಳೆಯ. ಆ ಥರ ಕೇಳಬಾರ್ದು. ಅದು ಯಾರು ಸತ್ತೋದ್ರೆ ಚಟ್ಟ ಕಟ್ಟಕ್ಕೆ ಅಂತ ಕೇಳೋದು. ನಾನು ಅದಕ್ಕೆ ಅಲ್ವಾ ಕೇಳ್ತಾ ಇರೋದು. ಯಾಕಳ್ಳಯ್ಯ, ನಿಮ್ಮ ಸಂಬಂಧಿಕರು ಯಾರು ತೀರ್ಕೊಂಬಿಟ್ರ ಹೆಂಗೆ? ಯಾಕಪ್ಪ ಸಂಬಂಧಿಕರೇ ಆಗ್ಬೇಕೆ? ನಾವೇನು ಶಾಶ್ವತವೇ? ಹುಟ್ಟಿದ ಮ್ಯಾಗ ಸಾಯ್ಬೇಕು, ಸತ್ತ ಮ್ಯಾಗೆ ಹೊರಕ್ಕೆ ಚಟ್ಟ ಬೇಕು. ಆ ಚಟ್ಟ ಕಟ್ಟಕ್ಕೆ 2 ಬೊಂಬು 4 ಗಳ ಬೇಕು. ಅದ ಸತ್ತ ಮೇಲೆ ಹುಡ್ಕಕ್ಕಿಂತ ಬದುಕಿರುವಾಗಲೇ ತೆಗೆದು ಮುಡಿ ಕಳೆದು ಒಳ್ಳೇದಲ್ವೇ? ಆಯ್, ಇನ್ನು ಮಕ್ಕಳಿಲ್ಲ, ಮರಿ ಇಲ್ಲ. ಮುತ್ನಂತ ಹೆಂಡ್ದಿಯ ಮುಂದಿಟ್ಕೊಂಡು ಸಹಾಯ ಮತ್ತೆ ಯಾಕಾಡಿಯೋ ಒಳ್ಳೆಯ? ಅವ್ರು ಹೇಳೋದು ನ್ಯಾಯವೇ ಅಲ್ವಾ ಅಣ್ಣಯ್ಯ? ನಮಗೆ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಯಾರವ್ರೆ? ಹಣ ಆಸ್ತಿ ಗಳಿಸ್ಲಿಲ್ಲ ಅಂದ್ರು ಇರಾ ಗಂಟ ಬದುಕಕ್ಕಂತು ತನ್ನ. ಸತ್ ಮೇಲೆ ಬಾಯಿಗಾಕಕ್ಕೆ ಒಂದಿಡಿ ಅಕ್ಕಿ ಕಾಳು, ಹೊರಗೆ ಚಟ್ಟ, ಉಡಕ್ಕೊಂದು ಚೂರು ಬಟ್ಟೆ, ಇಷ್ಟನ್ನಾದ್ರೂ ಕೂಡಿಟ್ಕೋಬೇಕಲ್ಲವ್ರ. ಅದನ್ನು ಸಾಲ ಕೇಳಿದ್ರೆ ಏನ್ ಚಂದ ಹೇಳಿ? ಯಾಕವ್ವ ಗಂಡ ಹೆಂಡ್ರಿಬ್ರು ಹಿಂಗ್ ಮಾತಾಡಿರಿ? ನಿಮ್ಮಿಬ್ರದು ಬಾಳಿ ಬದುಕೋ ವಯಸ್ಸು. ಯಾವಾಗ್ಲೋ ಸಾಯೋ ಆಟಕ್ಕೆ ಈಗಿಂದ ಯಾರು ಬಂಬುಗಳ ಅಂತ ತಂದ್ ಮಡಿಕಂದಾರ? ಹೋಗೋಗಿ ಕ್ಯಾಮೆ ನೋಡೋಗಿ. ಸಾವು ಯಾವಾಗ ಬರುತ್ತೆ, ಹೆಂಗ್ ಬರುತ್ತೆ ಅಂತ ಯಾರು ಗೊತ್ತು ಮಕ್ಕಣ್ಣ? ಇರುವಾಗಲೇ ತೆಗೆದು ಮುಡಿಕೊಳ್ಳೋದು ಒಳ್ಳೇದಲ್ವಾ? ತಗ ಚಂಚ್ಕಾರ್ವಾ. ಏನಳ್ಳಯ್ಯ ಇದೆಲ್ಲ? ಇಡ್ಕಪ್ಪ. ಆಯ್ತು ಕಣಪ್ಪ, ನಾಳೆ ವತಾರಕ್ಕೆ ಹಟ್ಟಿ ತಕ್ಕ ತಂದು ಕೊಡ್ತೀನಿ ಬಿಡು. ಬರ್ತೀವಿ. ಬರ್ತೀವಿ. ಸರಿ ಕಣವ.
ಅಪ್ಪ ಮಾದಪ್ಪ, ನೀ ಹೇಳೋದು ಕೇಳಿದ್ರೆ ಕಣ್ಣಾಗ ನೀರು ಬರಕ್ಕಿಲ್ಲ, ರಕ್ತ ಬರ್ತದೆ, ಕರಳು ಕಿತ್ತು ಕೈಯಾಗಿ ಬರ್ತದೆ. ಹುಟ್ಟಿದ ಮೇಲೆ ಎಲ್ರಿಗೂ ಸಾವು ಬರ್ತದೆ ನಿಜ. ಆದ್ರೆ ತನ್ನ ಚರ್ಮವ ತಾನೇ ಸುಲ್ಕೊಂಡು ಸಾಯೋದು ಅಲ್ಲದೆ ತಾನೇ ತನ್ನ ಕೆಟವ ಕಟ್ಕೊಳ್ಳುವಂತ ಕರ್ಮನ ಯಾಕಪ್ಪ ಸೃಷ್ಟಿ ಮಾಡಿದೆ? ಈ ಲೋಕಕ್ಕೆ ಸತ್ಯದ ದರ್ಶನ ಮಾಡಿಸುವುದಕ್ಕೆ ಕಂದ. ಈ ನರಮನುಷ್ಯ ಅನ್ನೋ ಪ್ರಾಣಿ ಪಾಪ ಪುಣ್ಯ ಸತ್ಯ ಕರ್ಮವನ್ನು ನೋಡದೆ ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ತಿಂದು ತೇಗಿದರೂ ಮುಗಿಯದಷ್ಟು ಆಸ್ತಿ ಮಾಡ್ತಾರೆ, ಹಣ ಮಾಡ್ತಾರೆ. ಅಧಿಕಾರಕ್ಕಾಗಿ ಮಾಡಬಾರದ ಅನ್ಯಾಯದ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಆದರೆ ಅವನು ಸತ್ತಾಗ ಅವನ ಹಿಂದೆ ಏನೂ ಹೋಗುವುದಿಲ್ಲ ಕಂದ. ಸಿಂಹಾಸನದ ಮೇಲೆ ಮೆರೆದವನಿಗೂ ಚಟ್ಟದ ಮೇಲೆಯೇ ಮೆರವಣಿಗೆ. ಒಡವೆ ವಸ್ತ್ರ ವಜ್ರ ವೈಢೂರ್ಯ ಹಾಕ್ಕೊಂಡು ಮೆರೆದವನಿಗೂ ಕೂಡ ಸತ್ತಾಗ ಮೈ ಮೇಲೆ ಹಾಕೋದು ಒಂದು ತುಂಡು ಬಟ್ಟೆನೆ. ಅವನು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಿದ್ರೂ ಪಿಂಡ ಹಾಕೋದು ಮಣ್ಣಿನ ಮಡಿಕೆಯಲ್ಲೇ. ಅವನು ಎಷ್ಟೇ ಗಳಿಸಿದ್ರೂ ಎಷ್ಟೇ ಉಳಿಸಿದ್ರೂ ಅದೆಲ್ಲ ಪರರ ಪಾಲೇ ಕಂದ. ಮಾಡಿದ ಆಸ್ತಿ ಮಕ್ಕಳ ಪಾಲು, ಒಡವೆ ಮಡದಿ ಪಾಲು, ಕೊಟ್ಟ ಸಾಲ ಪಡೆದವರ ಪಾಲು, ದೇಹ ಮಣ್ಣಿನ ಪಾಲು, ಜೀವ ಯಮನ ಪಾಲು. ನಿನ್ನ ಪಾಲು ಅಂತ ನಿನ್ನ ಜೊತೆ ಬರುವುದು ಚಟ್ಟ ತುಂಡು ಬಟ್ಟೆ, ನೀನು ಮಾಡಿದ ಪುಣ್ಯ. ದುರಂತ ಏನು ಅಂದರೆ ಅದನ್ನು ಕೂಡಿಡೋದನ್ನೇ ಅವನು ಮರೆತು ಬಿಟ್ಟಿದ್ದಾನೆ. ಅದನ್ನ ಎಲ್ಲರಿಗೂ ನೆನಪು ಮಾಡಿಸೋದಕ್ಕೆ ನಾನು ಬಂದಿರುವುದು ಕಂದ. ಹರಳಯ್ಯನ ಅರ್ಪಣೆ ಇಲ್ಲದೆ ಚಮ್ಮಾಳಿಕೆ ಸಿದ್ಧ ಆಗಲ್ಲ, ಚಮ್ಮಾಳಿಕೆ ಇಲ್ಲದೆ ಶ್ರವಣನ ಸಂಹಾರ ಆಗಲ್ಲ, ಶ್ರವಣನ ಸಂಹಾರ ಆಗದೆ ದೇವತೆಗಳ ಬಿಡುಗಡೆ ಆಗಲ್ಲ, ದೇವತೆಗಳ ಬಿಡುಗಡೆ ಆಗದೆ ಹೋದರೆ ಲೋಕ ಕಲ್ಯಾಣ ಆಗಲ್ಲ, ಕಲಿಯನ್ನ ಕಟ್ಟಾಳಕ್ಕಾಗಲ್ಲ. ನಾನು ಹುಟ್ಟಿ ಬಂದ ಉದ್ದೇಶ ನೆರವೇರಲ್ಲ ಕಂದ. ನೀವು ಹೇಳಿದ್ದು ಸರಿ ನನ್ನ ಒಡೆಯ. ಆದರೆ ಮುಂದೆ ಬಂದರೆ ಹಾಯ್ದೆ, ಹಿಂದೆ ಬಂದರೆ ಒದಿದೇ ಇರುವ ಪುಣ್ಯಕೋಟಿ ಅಂತ ಗಂಡನಿಗೆ ಪತಿವ್ರತೆ ಅನಿಸ್ಕೊಂಡಿರೋ ಕಲ್ಯಾಣಮ್ಮ ಹಿಂಗೆ ಮೋಸ ಮಾಡ್ಬೋದಾ ಬುದ್ಧಿ? ನಂಬಿರೋ ಗಂಡನ ಕುತಿಯ ಕೊಯ್ಯೋದು ಧರ್ಮನ ಒಡೆಯ? ಕಂದ ಕನ್ನಯ್ಯ, ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸಿ ನೋಡಬೇಕು. ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು, ದುಃಖವಾದಾಗ ದುಡುಕಿ ತೀರ್ಮಾನ ತಗೋಬಾರ್ದು. ಹುಟ್ಟು ದರಿದ್ರವಾಗಿದ್ರೂ ಸಾವು ಚರಿತ್ರೆಯಾಗುವ ಹಾಗೆ ಬದುಕಿ ತೋರಿಸಬೇಕು. ಇಲ್ಲಿ ಯಾರ ಸಾವು ಹೇಗೆ ಚರಿತ್ರೆಯಾಗುವುದೆಂದು ಸ್ವಲ್ಪ ನೋಡ್ತಾ ಇರು ಕಂದ. ಕಲ್ಯಾಣಿ, ಯಾಕೆ ದೇವರು ಹಂಗೆ ನೋಡಿರಿ? ಈ ದಿನಕ್ಕೆ ಇವತ್ತು ಏಟೋನ್ ಚೆನ್ನಾಗಿ ಕಾಣ್ತಿದ್ದೀನಿ ನನ್ನ ಕಣ್ಣಿಗೆ. ನೀವೇ ಹೇಳಿದ್ರಲ್ಲ ದೇವರು, ಅತ್ತು ಕರೆದು ಔತಣ ಕೊಡಬಾರ್ದು, ದಾನ ಮಾಡುವಾಗ ಜಿಪುಣ್ತನ ತೋರಬಾರ್ದು,
ಮಾಡೋ ಕೆಲಸದಲ್ಲಿ ನಿಷ್ಠೆ ಇರಬೇಕು ಅಂತ. ಹೇಳೋದು ಸುಲಭ ಮಡದಿ, ಮಾಡೋದು ಕಷ್ಟ. ಮುಂಡೆ ಆಗಕ್ಕೂ ಮೊದಲೇ ಈ ನಿನ್ ಮುತ್ತೈದೆತನ ನೋಡ್ತಾ ಇದ್ರೆ ಕಣ್ಣಿಗೆ ದಬಳ ಚುಸ್ತಂಗ ಆಯ್ತದೆ, ಕರಳಿಗೆ ಕತ್ರಿ ಹಾಕದಂಗ ಆಯ್ತದೆ, ಗೊತ್ತಾ? ನೀವು ಅಳ್ಬೇಡಿದೆ ಅವರು. ಹತ್ಕೊಂಡು ದ್ಯಾವ್ರ ಕೆಲಸ ಮಾಡಬಾರ್ದು, ನಕ್ಕೊಂಡು ಹೆಣದ ಕೆಲಸ ಮಾಡಬಾರ್ದು. ನೀವು ಮಾಡ್ತಿರೋದು ದ್ಯಾವ್ರ ಕೆಲಸ, ಪುಣ್ಯದ ಕೆಲಸ. ನಾನ್ ಪುಣ್ಯ ಪಡೆಯೋ ಸಲುವಾಗಿ ನಿನ್ನ ಪಾಪಕ್ಕೆ ತಳ್ಬಿಟ್ಟು ಹೋಯ್ತಾವನಿ. ನಡು ನೀರಲ್ಲಿ ನಿನ್ನ ಕೈ ಬಿಟ್ಬಿಟ್ಟು ಹೋಯ್ತಾವನಿ. ನಾನು ಕ್ಷಮಿಸ್ಬಿಡು. ಆಡಿದ ಮಾತೆಲ್ಲ ಮಂತ್ರವಾಗಲ್ಲ, ಬಿಟ್ಟು ಹೂವೆಲ್ಲ ಹಣ್ಣಾಗಲ್ಲ ದ್ಯಾವ್ರು. ಒಸಿ ಈಚಾಗಿ ಉದ್ರೋಯ್ತವೆ, ಒಸಿ ಕಾಯಾಗಿ ಉದ್ರೋಯ್ತವೆ, ಎಲ್ಲೋ ಒಸಿ ಹಣ್ಣಾಯ್ತವಷ್ಟೆ. ಹಂಗೆ ಜೀವನನೂವೆ ಅನ್ಕಂಡಂಗಿರಲ್ಲ. ಶಿವ ಏನು ಬರ್ದಿರ್ತಾನೋ ಅದೇ ಆಗದು. ನನ್ನ ಮುತ್ತೈದೆತನ ಹೋಗಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಕಲ್ಯಾಣಿ, ಏನು ಹೇಳ್ತಾ ಇದ್ದೀಯ ನೀನು? ನೀವು ಚಿಂತೆ ಮಾಡಬೇಡಿದೆ ಅವರು. ಕಂಬಳಿ ಗದ್ದಿಗೆ ಮಾಡಿ ಮಡಿ ಹಾಕಿ ಚರ್ಮ ಸುಲಿಯೋಕ್ಕೆ ಸಿದ್ಧ ಮಾಡ್ಕೊಳ್ಳಿ. ನಾನು ಹೊಸನೀರು ತಕ್ಕೊಂಬತ್ತೀನಿ, ಗಂಗಮ್ಮನ ಪೂಜೆ ಮಾಡುವ. ನಾನೇ ಸತ್ ಮ್ಯಾಕೆ ನಿನ್ ಮುತ್ತೈದೆ ತನ್ನ ಎಲ್ಲಿ ಉಳಿತದೆ ಮಡದಿ? ಇವತ್ತಿಗೆ ಈ ನಿನ್ನ ಅಲಂಕಾರ, ನಿನ್ನ ಮುತ್ತೈದೆ ತನ್ನ ಕೊನೆ ಆಯ್ತದೆ, ಕೊನೆ ಆಯ್ತದೆ. ಶಿವ, ನಾನೇನ್ ಮಾಡ್ಲಪ್ಪ, ನಾನೇನ್ ಮಾಡ್ಲಿ ಶಿವ? ಅಳ್ಳಯ್ಯ, ಅಳ್ಳಯ್ಯ! ಓ ಮಕಣ್ಣ, ಏನಪ್ಪ ಹೇಳ್ದಂಗೆ ಓದ್ನಂತೆ ಬಂದ್ಬಿಟ್ಟಿಯಲ್ಲ. ನಂಗೆ ಬೋ ಸಂತೋಷ ಆಗೋಯ್ತು ಬಿಡು. ಇಳಿಸ್ಕಪ್ಪ ಸತ. ಕ್ವಾ ಉಳ್ಕೆ ಕಾಸ ಇರ್ಲಿ ಬಿಡು ಅಳ್ಳಯ್ಯ. ಏ ಹಂಗನ್ ಬೇಡ, ತಕಪ್ಪ. ಆಯ್ತು. ಆಮೇಕೆ ನಾನೇನಾರ ಸತ್ಗಿತ್ತೋದ್ರೆ ಹೊರಕ್ಕೂ ಬಂದ್ಬಿಡಪ್ಪ. ಬೆಳಿಗ್ಗೆನೆ ಸಾಯ ಮತ್ ಯಾಕೆ ಆಡ್ತೀಯ ಅಳ್ಳಯ್ಯ? ಈಗೇನು ವಯಸ್ಸಾಗ್ಬಿಟ್ಟದೆ ನಿನ್ಗೆ? ಇನ್ನೂ 100 ಕಾಲ ಚೆನ್ನಾಗಿ ಬಾಳ ಬದುಕ್ಬೇಕು ನೀನು. ಸಾವುಗೂ ವಯಸ್ಗೂ ಯಾವ ಸಂಬಂಧ ಮಾಕಣ್ಣ? ಆ ಶಿವ ಕಳಿಸೋನೆ ಬಂದಿವ್ನಿ, ಅವನ್ ಕರೆದಾಗ ಒಯ್ತಿರ್ಬೇಕು ತಾನೇ. ನೀನ್ ಯಾಕೋ ಒಂಥರ ಮಾತಾಡ್ತೀಯ ಕಣಪ್ಪ. ನಂಗೊಸಿ ಕ್ಯಾಮದೆ ಬತ್ತೀನಿ. ಆ ಬಂಬ್ಗಳಕ್ಕೆ ಮನೆ ಮುಂದೆ ಮಡಿಕಂದಿದ್ಯೆ, ಎತ್ ಹಿಂದಕ್ಕೆ ಹಾಕು. ಹಾ ಆಯ್ತು, ನಡಿಯಪ್ಪ. ಅಳಯ್ಯ, ಅಳಯ್ಯ! ಓ ಕಾಳಪ್ಪ, ಹೇಳ್ದಂಗೆ ಒತ್ತಂತೆನೆ ಬಂದ್ಬಿಟ್ಟಿದಾರಿ. ಕೊಟ್ಟು ಮಾತಿಗೆಲ್ಲರ ತೆಪ್ಪ ಕಾಯ್ತದ ಅಳ್ಳಯ್ಯ. ರಾತ್ರಿ ಇಡೀ ಕೂತ್ಕೊಂಡು ಕಬ್ಬಣ ಕಾಯಿಸಿ ಕಾಯಿಸಿ ನೀರು ಕುಡಿಸಿ ಕುಡಿಸಿ ತೊಟ್ಟಿ ಮಾಡಿದ್ದೀನಿ. ತಕಳಿ ನಿಮ್ಮ ಕತ್ತಿಯ. ಇದ್ರಾಗೆ ಚರ್ಮನೇ ಸುಲಿಬಹುದು. ಆಯ್ತು ಕಾಳಪ್ಪ. ಇರ್ಲಿ 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 ಇರ್ಲಿ, ನಂದೇನದೇ ಎಲ್ಲ ಶಿವಂದು. ಇವಾಗ ಇನ್ನ ಬರನೇ ಹೋಗಿ ಬನ್ನಿ. ಸರಿ ಭಗವಂತ.
ಯಾಕಲಾ ಹಿಂಗ್ ಕೂಗ್ದಯ್ಯೇ? ಅಯ್ಯೋ ಏನೇ ಸಿದ್ದರಾಮ, ಒಳ್ಳೆ ಎಮ್ಮೆ ಕರ ಕೂಕಂಡಂಗ್ ಖರ್ಚ್ಕತಿಯಲ್ಲ, ಅದೇನು? ಅಳ್ಳಪ್ಪಣ ಕಾಣ್ಬಾರ್ದು ಕಣ್ಬಿಟ್ಟೆ ಅಳ್ಳಪ್ಪಣ. ಈ ಕಣ್ಣು ಹಿಗ್ಗೋದಕ್ಕನ ಮುಂಚೆ ಹೇಳ್ಬಿಡೋಣ ಅಂತ ಬಂದೆ. ಅದೇನ್ ಹೇಳ್ಬೇಕು ಅಂತಿದ್ದೀಯೋ ನ್ಯಾರವಾಗಿ ಹೇಳು. ಅಯ್ಯೋ ಶಿವನೇ, ಯಾವ ಬಾಯಿನಾಗ ಹೇಳಿ ಅಳ್ಳಪ್ಪಣ? ಯಾವ ಹುತ್ತದಾಗೆ ಯಾವ ಹಾವಿದೆ ಅಂತ ಆ ಶಿವನ್ಗೆ ಗೊತ್ತಾಗಕ್ಕಿಲ್ವಂತೆ. ಪಾಪ ನಿನ್ಗೆ ಹೆಂಗ್ ಗೊತ್ತಾಗ್ತದೆ ಹೇಳು? ಅದೇನ್ ಹೇಳ್ಬೇಕು ಅಂತಿದ್ದೀಯೋ ನ್ಯಾರವಾಗಿ ಹೇಳು. ಹಾವು ಹೊಡೆದಾಡ್ದಂಗೆ ಸುತ್ತಿ ಬಳಸಿ ಹೇಳಿದ್ರೆ ನನಗೆ ಹೆಂಗ್ ಅರ್ಥ ಆಗ್ಬೇಕು ಹೇಳು? ಅಯ್ಯೋ ಶಿವನೇ, ಅಳ್ಳಪ್ಪಣ ನಿನ್ನ ಜಂಗಮಯ್ಯನ್ಗೆ ಚಮ್ಮಾಳಿಗೆ ಮಾಡ್ಕೊಡ್ಬೇಕು ಅಂತ ನಿನ್ ಚರ್ಮನೆ ಸುಲ್ದು ಚಮ್ಮಾಳಿಗೆ ಮಾಡ್ಕೊಡ್ಬೇಕು ಅಂತಿದ್ಯೋ ಇಲ್ವೋ? ಹೌದು. ಆ ಗರ್ತಿ ಗಂಗಮ್ಮನ ವೇಷ ಹಾಕೊಂಡಿರೋ ನಿನ್ನ ಹೆಂಡ್ರು ನಿನ್ ಸಾಯೋದನ್ನೇ ಕಾಯ್ಕೊಂಡು ಬೇರೆ ಸಂಸಾರ ಹುಡಕ್ಕೆ ತಯಾರಿ ಮಾಡ್ಕೊಂಡವಳೆ. ಏನ್ ಹೇಳ್ತಿದ್ದಿ ನೀನು? ಒತ್ತಾರನೆ ಯಾವ ಮಗ್ಲ ಗೆದ್ದು ಬಂದಿದೀಯಾ? ಹೆಂಗದೆ ಮೈಗೆ? ಅಯ್ಯೋ ಕೋಪ ಮಾಡ್ಕೋಬೇಡ ಅಣ್ಣ, ನಾ ಹೇಳೋದನ್ನ ಉಚಿ ಸಮಾಧಾನವಾಗಿ ಕೇಳು. ಏನ್ಲ ಕೇಳೋದು? ನನ್ನ ಹೆಂಡ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಾಲ್ಗೆಯ ಚೆನ್ನಾಗಿ ತೊಳ್ಕ ಮಾತಾಡ್ಬೇಕು. ನನ್ನ ಹೆಂಡ್ರನ್ನ ಏನು ಅಂತ ತಿಳ್ಕೊಂಡಿದ್ದೆ? ಅಯ್ಯೋ ಅಳ್ಳಪ್ಪಣ, ಕೋಪ ಮಾಡ್ಕೊಂಬೇಡ ಅಳ್ಳಪ್ಪಣ, ನಾ ಹೇಳೋದನ್ನ ಉಚಿ ಸಮಾಧಾನವಾಗಿ ಕೇಳು. ಸೀತೆ, ಸಾವಿತ್ರಿ, ಅರುಂಧತಿ, ಅನಸೂಯ ಅಂತ ಅನ್ಕೊಂಡಿದ್ದೆ. ಸತ್ಯ ಗೊತ್ತಾದ್ಮೇಗೇನೆ ಅದು ಬಂಗಾರ ಅಲ್ಲ ಕಾಗೆ ಬಂಗಾರ ಅಂತ ಗೊತ್ತಾಗಿದ್ದು. ನಾ ಕಣ್ಣಾರ ಕಂಡಿದ್ದನ್ನ ಕಿವಿಯಾರ ಕೇಳಿದ್ದನ್ನ ಹೇಳ್ತೀವಿ. ಒಸಿ ಕೇಳಿಸ್ಕ. ಇದಿಷ್ಟು ನನ್ನ ಕಣ್ಣಾರೆ ಕಂಡಿದ್ದನ್ನೇ ಹೇಳಿದ್ದು. ನೀರ್ ತಗೊಂಬರಕ್ಕೆ ಅಂತ ಹೋದವಳು ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ ಅಂತ ಓಸಿ ಯೋಚನೆ ಮಾಡು. ಆ ಮನೆಯಾಳ್ ಚೆನ್ನೈ ಅಂತಕ ಚಕ್ಕಂದ ಆಡ್ತವಳೆ. ನನ್ನ ಹೆಂಡ್ರ ಬಗ್ಗೆ ಇಲ್ದರ ಕತೆ ಕಟ್ತೀಯಲ್ಲ? ಅಯ್ಯೋ ಅಳ್ಳಪ್ಪಣ್ಣ, ನಾ ಯಾಕಣ್ಣ ಕತೆ ಕಟ್ಲಿ? ನನ್ ಕಣ್ಣಾರ ಕಂಡಿದ್ದನ್ನ ಕಿವಿಯಾರ ಕೇಳಿದ್ದನ್ನ ಹೇಳ್ದೆ ಅಷ್ಟೇ. ನಿನ್ನಂತ ಒಳ್ಳೆ ಮನುಷ್ಯನ್ಗೆ ಅನ್ಯಾಯ ಆಗಬಾರ್ದು ಅಂತ ಹೇಳೋದ್ನಪ್ಪ. ನಿನ್ನೆಂಡ್ರು ಅವನ್ ತವ ಹೇಳಿಲ್ಲ ಅಂದಿದ್ರೆ ನೀನ್ ಚರ್ಮ ಸುಳ್ಕೊಂಡು ಚಮ್ಮಾಳ್ಗೆ ಮಾಡೋದು ನನಗೆ ಹೆಂಗ್ ಗೊತ್ತಾಯ್ತಿತ್ತು ಹೇಳು? ನಿನ್ಗಿನ್ನೂ ಅನುಮಾನ ಇದ್ರೆ ನಂಗೆ ಕೂಡ ಬಾ, ನಿನ್ ಕಣ್ಣಿಂದನೇ ನೋಡುವಂತೆ. ನೀನ್ ಹೆಂಡತಿ ಚೆಕ್ಕಂದ್ವಾ?
ಅಲ್ಲಿ ನೋಡು. ಈಗಲಾದ್ರೂ ಸತ್ಯ ಗೊತ್ತಾಯ್ತಾ? ಅದಕ್ಕೆ ಹೇಳೋದು, ನೀರ್ನಾಗೆ ಮೀನಿನ ಹೆಜ್ಜೆ ಗುರ್ತಾದ್ರೂ ಪತ್ತೆ ಹಿಡಿಬೋದಂತೆ, ಹೆಣ್ಣಿರ್ ಮರ್ಮ ಪತ್ತೆ ಹಿಡಿಯಕ್ಕಾಗಲ್ವಂತೆ. ಅಲ್ಲ, ಗಂಡ ಸತ್ತೋಯ್ತಾನೆ ಅಂತ ಗೊತ್ತೇ ರೇಟ್ಗೆ ಹಳೆ ಪ್ರೇಮಿ ನೋಡ್ಕೊಂಡು ಬಂದ್ಬಿಟ್ಟವಳೆ. ಇವಳೆಂತ ಚಿತ್ರಾಂಗಿಣಿ ಇರ್ಬೋದು. ನನ್ನ ಹೆಂಡ್ರಿನದು ಹಂಗೆ ಮಾಡಿದ್ರೆ ಒಂದೇ ಒಂದು ಕಾಸಕ್ಕಂತ ಕತ್ತರಿಸ್ಬಿಡ್ತಿದ್ದೆ. ಕಲ್ಯಾಣಿ, ದ್ಯಾವ್ರು ಯಾವ್ರು? ಬೇಡ ದ್ಯಾವ್ರು, ಬೇಡ. ಬೇಡವಾ? ಏನ್ ಬೇಡ? ಈ ಭೂಮಿ ಮೇಲೆ ನೀನ್ ಬದುಕಿರೋದೇ ಬೇಡ. ಅಯ್ಯೋ ಅಯ್ಯೋ, ನನ್ನ ನಂಬಿಕೆಗೆ ಬೆಂಕಿ ಹಾಕದ ನೀನು ಬದುಕಿರಬಾರ್ದು.